ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಈಗಾಗಲೇ ಒಂದು ಡಿಪ್ಲೊಮಾ ಫಾರ್ಮಸಿಗೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಲಿಂಕ್ಗಳನ್ನು ಕೊಡಲಾಗಿದೆ. ಸೊ ಈ ಮಧ್ಯದಲ್ಲಿ ನಿಮ್ಮಲ್ಲಿ ಡೌಟ್ಗಳು ಇರುವಂಥದ್ದು ಏನಂತಂದರೆ, ಸುಮಾರು ಡೌಟ್ಗಳನ್ನು ನೀವು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿದ್ದೀರಿ. ಅದಕ್ಕಿಂತ ಮೊದಲು ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಈ ಒಂದು ಅಪ್ಲಿಕೇಶನ್ ಹಾಕಬೇಕಂತಂದರೆ ಏನು ಅಂತಂದರೆ ಎಷ್ಟೆಲ್ಲ ಸ್ಟೆಪ್ಗಳು ಇರ್ತವೆ ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರು ಹಾಕಿದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ವಿಡಿಯೋಗಳು ನೋಡ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ನಮಗೆ. ಜಸ್ಟ್ ಒಂದು ಲೈಕ್ ಒಂದು ಅಲ್ಲಿ ಬಟನ್ನ ಕ್ಲಿಕ್ ಮಾಡಿದರೆ ಸಾಕು, ಸಬ್ಸ್ಕ್ರೈಬ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೂ ಕೂಡ ಶೇರ್ ಮಾಡಿರಿ. ನಾನು ಫ್ರೀ ಇದ್ದಾಗ ಮಾತ್ರ ರಿಪ್ಲೈ ಮಾಡ್ತೀನಿ, ಎನಿ ಟೈಮ್ ಅವೈಲೇಬಲ್ ಇರೋದಿಲ್ಲ. ಓಕೆ, ಸೊ ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ನೀವು ಕಾಮೆಂಟನ್ನು ಹಾಕಿ ಬಿಟ್ಟಿರಿ, ರಿಪ್ಲೈ ಅಂತ ಪದೇ ಪದೇ ಕಾಮೆಂಟನ್ನು ಹಾಕಕ್ಕೆ ಹೋಗಬೇಡಿ. ಓಕೆನಾ? ಓಕೆ, ಇಲ್ಲಿ ನೋಡಿ, ಈಗ ನೀವು ಎಷ್ಟು ಸ್ಟೆಪ್ಗಳು ಇರ್ತವೆ ಅಂತಂದ್ರೆ, ಇಲ್ಲಿ ನೀವು ಲಾಗಿನ್ ಮಾಡಿದಾಗ ನಿಮ್ಮಗಳಲ್ಲಿ ಕಾಮನ್ ಆಗಿ ಕಾಣಿಸುವಂಥದ್ದು ಈ ಒಂದು ಸ್ಟೆಪ್ಗಳು. ಒಂದೇದು ಏನಪ್ಪ ಅಂದರೆ ಜನರಲ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಜನರಲ್ ಇನ್ಫಾರ್ಮೇಷನ್ದಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಮಾರ್ಕ್ಸ್ಗಳನ್ನ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರ್ಬೋದು, ಹೆಸರು, ಸ್ಟೇಟು, ಡಿಸ್ಟಿಕ್ಕು, ಮತ್ತು ಅದರಲ್ಲಿ ನಿಮ್ಮದು ಕಾಮನ್ ಆಗಿ ಫೋನ್ ನಂಬರ್ಸು, ಅಡ್ರೆಸ್ಗಳನ್ನು ಕೇಳುತ್ತೆ. ಸೊ ಎರಡನೇ ಸ್ಟೆಪ್ಪಲ್ಲಿ ಇರುವಂಥದ್ದು ಎಲಿಜಿಬಿಲಿಟಿ. ಓಕೆ, ನೀವು ಏನಪ್ಪ ಅಂದರೆ ಕ್ಲಾಸ್, ನೀವು ಎಲಿಜಿಬಿಲಿಟಿ ಕ್ಲಾಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಕಾಮನ್ ಆಗಿ ಎ ಅಂತ ಬಂದುಬಿಡುತ್ತೆ. ಎಲಿಜಿಬಲ್ ಕ್ಲಾಸ್ ಅಂದ್ರೆ ಏನು? ನೀವು 1 to 10 ತನಕ ಅಥವಾ 10 ವರ್ಷ ಕನ್ನಡದ ಓದಿರೋ ಇಲ್ಲೋ, ಆಮೇಲೆ ಕನ್ನಡ ಮೀಡಿಯಮ್ಮು, ರೂರಲ್ಲು ಅಂತ ಎಲ್ಲ ಮಾಹಿತಿಯನ್ನು ಕೇಳುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ರಿಸರ್ವೇಷನ್. ಕನ್ನಡ ಮೀಡಿಯಮ್ಮು, ರೂರಲ್ಲು, SC ST OBC ಇದರೆಲ್ಲ ಬರ್ತವೆ. ಅದಾದಮೇಲೆ ಸ್ಟಡಿ ಡೀಟೇಲ್ಸ್ 1 to 12 ತನಕ ನೀವು ಸ್ಟಡಿ ಡೀಟೇಲ್ಸ್ಗಳನ್ನು ಕೊಡಬೇಕಾಗತ್ತೆ. ಯಾವ ಸ್ಕೂಲಲ್ಲಿ ಓದಿರಿ, ಯಾವ ಊರಲ್ಲಿ ಓದಿದ್ದೀರಿ, ಯಾವ ಸ್ಟ್ಯಾಂಡರ್ಡ್ ಓದಿದ್ದೀರಿ, ಮಾರ್ಕ್ಸ್ ಎಂಟ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತಾನೇ ತೊಗೊತಾ ಇದ್ದೀವಿ ಇವಾಗೆಲ್ಲ, ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ. ಅದಾದ ನಂತರ ಏನಪ್ಪ ಅಂತಂದರೆ ಅಪ್ಲೋಡ್ ಸಿಗ್ನೇಚರ್. ಆಲ್ರೆಡಿ ನೀವು ಫೋಟೋ ಅಪ್ಲೋಡ್ ಮಾಡಿದ್ದೀರಾ. ಇದರಲ್ಲಿ ಏನು ಕೇಳುತ್ತೆ ಅಂದರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಕೇಳುತ್ತೆ, ಆಮೇಲೆ PUC ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಆಮೇಲೆ ನಿಮಗೆ ರಿಸರ್ವೇಷನ್ ಕನ್ನಡ ಮೀಡಿಯಮ್, ರೂರಲ್ ಇವೆಲ್ಲಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಆಗುತ್ತೆ, ಮಾಡಬೇಕಾಗತ್ತೆ. ಇದಾದ ನಂತರ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಕೋರ್ಸ್ ಡೀಟೇಲ್ಸ್. ಸೊ ಈಗ ನೀವು ಯಾವ ಕೋರ್ಸ್ ಡೀಟೇಲ್ ಅಂದರೆ ಇದು ಕಾಮನ್ ಆಗಿ ಒಂದೇ ಇರುವಂಥದ್ದು, ಯಾವುದೋ ಡಿಪ್ಲೊಮಾ ಫಾರ್ಮಸಿ ಇದೆ, ನೀವು ಯಾವ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಪೇಮೆಂಟ್ ಇಲ್ಲಿ ಏನಾಗುತ್ತಪ್ಪ ಅಂದರೆ ನೀವು ಆನ್ಲೈನ್ ಮುಖಾಂತರ ಮಾಡಬೇಕಾಗತ್ತೆ. ಓಕೆ, ನಾನು ಸದ್ಯಕ್ಕೆ ಅದನ್ನು ಅಲ್ಲಿ ತನಕ ಸ್ಟೆಪ್ಪಿಗೆ ಹೋಗಿಲ್ಲ. ನಾನು ನಾಳೆ ತನಕ ಸ್ಟೆಪ್ಪಿಗೆ ಹೋದರೆ ನಿಮಗೆ ಪೇಮೆಂಟ್ ಡೀಟೇಲ್ಸ್ ನೋಡಿ, ಅಲ್ಲಿ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ಏನಪ್ಪ ಅಂದರೆ ಯಾವ ಬ್ಯಾಂಕಿಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಬ್ರ್ಯಾಂಚ್ ಪೇಮೆಂಟ್ ಬೇಕಂದರೆ ನಿಮಗೆ ರೆಸಿಪ್ಟ್ ಬರುತ್ತೆ. ಬ್ರ್ಯಾಂಚ್ ಪೇಮೆಂಟ್ ಬೇಡ ಅಂದರೆ ಫೋನ್ಪೇನೋ ಅಥವಾ ನೆಟ್ ಬ್ಯಾಂಕಿಂಗನ್ನು ಯೂಸ್ ಮಾಡ್ಕೋಬೋದು, ಅಥವಾ ನೀವು ಕಾರ್ಡ್ಗಳನ್ನು ಯೂಸ್ ಮಾಡ್ಕೋಬೋದು. ಅದ ನಂತರ ಲಾಸ್ಟಿಗೆ ಪೇಮೆಂಟ್ ಆದಮೇಲೆ ಪ್ರಿಂಟಿಂಗ್ ಅಪ್ಲಿಕೇಶನ್ ಬರುತ್ತೆ. ಇವತ್ತು ಲಿಂಕ್ ಬಿಟ್ಟಿರೋದರಿಂದ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ವೇಟ್ ಮಾಡಿರಿ, ನಾಳೆ ಅಥವಾ ಲೇಟಾಗಿ 10 ಗಂಟೆ ಮೇಲೆ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಬರುತ್ತೆ.